ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಹಾಗೂ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ ಗೋಕಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ಪ್ರವೇಶಗಳು ಸಹ ಪ್ರಾರಂಭವಾಗಿವೆ. ಈ ಒಂದು ಪ್ರವೇಶಗಳ ಪ್ರಾರಂಭದಲ್ಲಿ ನಾವು 3, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಪರಿಶ್ರಮ ಪ್ರತಿಭಾನ್ವೇಷಣೆಯ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ 25 ಮೇ 2025ರಂದು ಮುಂಜಾನೆ 11 ಗಂಟೆಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ. ಈ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ತೆಗೆದುಕೊಂಡಿರ್ತಕ್ಕಂಥ ಒಂದು 100 ವಿದ್ಯಾರ್ಥಿಗಳಿಗೆ, ಅಂತಂದ್ರೆ 90ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಒಂದು 100 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ವಸತಿ ರಹಿತ ಒಂದು ಪ್ರವೇಶಗಳನ್ನ ನೀಡ್ತಾ ಇದ್ದೇವೆ. ಇದರ ಒಂದು ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನೀವೇನಾದ್ರೂ ಈ ಒಂದು ಹೆಚ್ಚಿನ ಮಾಹಿತಿಯನ್ನ ಬೇಕಾಗಿದ್ರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಾಹಿತಿಯನ್ನ ಪಡೆದುಕೊಳ್ಳಿ. ಅದರ ಜೊತೆಗೆ ನೀವು ಬೇಗನೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಅಲ್ಪಸಂಖ್ಯಾತ ಮೊರಾರ್ಜಿ ಒಂದು ಸಂಭವನೀಯ ಪ್ರಶ್ನೆಗಳನ್ನ ತರ್ತಾ ಇದ್ದೇನೆ. ಮೆಂಟಲ್ ಎಬಿಲಿಟಿ ಚಾಪ್ಟರ್ ಅನ್ನ ನೀವು ಕೂಡಿ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ನಮ್ಮಲ್ಲಿ ಈಗ ಹಾಸ್ಟೆಲ್ ವ್ಯವಸ್ಥೆ ಇದೆ, ಊಟ ವಸತಿ, ಅದರ ಜೊತೆಗೆ ರೆಗ್ಯುಲರ್ ಕ್ಲಾಸ್ಗಳ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ನಾವು ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ 3, 4, 5ನೇ ವಿದ್ಯಾರ್ಥಿಗಳಿಗೆ ನಾವು ಈಗ ಸೈನಿಕ, ನವೋದಯ, ಕಿತ್ತೂರು, ಆದರ್ಶ, ಆಮೇಲೆ ಮೊರಾರ್ಜಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಹೀಗೆ ಹಲವಾರು ವಸತಿ ಶಾಲೆಗಳ ಒಂದು ಪ್ರವೇಶಗಳನ್ನ ಪಡಿತಾ ಇದ್ದೀವಿ. ಅದರ ಜೊತೆಗೆ ಈ ಎಲ್ಲಾ ಕೋರ್ಸ್ಗಳನ್ನ ನಾವು ಒಂದು ವರ್ಷದಲ್ಲಿ ಮುಗಿಸಿಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಇದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಳಿ. ಇನ್ನು ಯಾರು ಪ್ರತಿದಿನ ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಈ ಒಂದು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ನಿಮ್ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಇವತ್ತಿನ ದಿವಸ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಕ್ಲಾಸ್ಗಳನ್ನ ಪ್ರಾರಂಭ ಮಾಡೋಣ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನ್ ಪ್ರಶ್ನೆಯನ್ನ ಕೇಳಿದಾರಪ್ಪ ಅಂತಂದ್ರೆ ಕತ್ತರಿಸಲು ಗಣ್ಣು ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅಂತ ಕೇಳಿದರೆ, ಕೆಲವೊಂದ್ಸಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆಯ್ಕೆಗಳನ್ನ ನೋಡಿದಾಗ ಕಾಪಾಡಲು ಅಂತೇಳಿ ಉಪಯೋಗ ಮಾಡಿದರೆ ಅದು ಕರೆಕ್ಟ್ ಅನಿಸ್ತದ, ಕೊಲ್ಲಲು ಅಂತೇಳಿ ಉಪಯೋಗ ಮಾಡಿದ್ರು ಕರೆಕ್ಟ್ ಅನಿಸ್ತದ, ಕಾಯಲು ಅಂತೇಳಿ ನಾವು ನೋಡಿದ್ರೆ ಆಯ್ಕೆಗಳನ್ನ ನೋಡಿದ್ರೆ ಕರೆಕ್ಟ್ ಅನಿಸ್ತದ, ಹೆದರಿಸಲು ಅಂತ ಅನ್ನೋದ್ರು ನಿಮ್ಗೆ ಏನಾಗ್ತದ ಕರೆಕ್ಟ್ ಅನಿಸ್ತದ. ಯಾಕಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅನಾಲಜಿ ಅಂತಂದ್ರೆ ಸಹ ಸಂಬಂಧದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ನಾವು ಮೊದಲ ಒಂದು ಪ್ರಶ್ನೆ ನಮಗೆ ಯಾವ ಸಂಬಂಧವನ್ನ ಹೊಂದಿದೆಯಲ್ಲ, ಅದೇ ರೀತಿ ನಾವು ಏನ್ ಮಾಡ್ಬೇಕು, ಈ ಒಂದು ಮುಂದಿನ ಪ್ರಶ್ನೆಗೆ ಸಂಬಂಧವನ್ನ ಹೋಲಿಕೆಯನ್ನ ಮಾಡಬೇಕು. ನೀವು ಅರ್ಥ ಮಾಡ್ಕೋಬೇಕು ಏನಪ್ಪಾ ಪ್ರಶ್ನೆ ಅಂತಂದ್ರೆ ಕತ್ತರಿಯನ್ನ ಕತ್ತರಿಸಲು ಅಂತೇಳಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಗಣ್ಣನ್ನ ಯಾವುದಕ್ಕೆ ನಾವು ಉಪಯೋಗ ಮಾಡ್ತೀವಿ ಅಂತಂದ್ರೆ ಕೊಲ್ಲಲು. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಾ, ಕಾಪಾಡಲು ಉಪಯೋಗ ಮಾಡ್ತಾರ ಅಂತೀರಾ, ರಾಂಗ್ ಆಗ್ತದ. ಯಾಕಂತಂದ್ರೆ ಸಂಬಂಧವನ್ನ ಹೇಗೆ ಕೊಟ್ಟಿದ್ದಾರೆ ಅಂತೇಳಿ ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವೇನ್ ಮಾಡ್ಬೇಕು, ನಮಗೆ ಪ್ರಶ್ನೆಗೆ ಉತ್ತರ ತಾನಾಗೆ ಸಿಗ್ತದ. ಇಲ್ಲಿ ಕಾಯಲು ಅಂತ ಇದು ರಾಂಗ್ ಆಗ್ತದ, ಹೆದರಿಸಲು ಇದು ರಾಂಗ್ ಆಗ್ತದ. ಹೌದಾ? ಹಾಗಿದ್ರೆ ಅದರ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಂದಿದ್ ನೋಡಿ. ಸುತ್ತಿಗೆಯನ್ನ ಯಾಕೆ ಉಪಯೋಗ ಮಾಡ್ತಾರೆ ಇಲ್ಲಿ? ಹೊಲಿಯಲು ಅಥವಾ ಹೊಡೆಯಲು. ಸುತ್ತಿಗೆಯನ್ನ ಯಾಕೆ ಉಪಯೋಗ ಮಾಡ್ತಾರೆ? ಹೊಡೆಯಲು ಉಪಯೋಗ ಮಾಡ್ತಾರೆ. ಕನ್ನಡಕವನ್ನ ಎದಕ್ಕೆ ಉಪಯೋಗ ಮಾಡ್ತೀರಿ ನೀವೆಲ್ಲರೂ? ನೋಡಾಕ್ ಉಪಯೋಗ ಮಾಡ್ತೀರಿ. ಹಾಗಾದ್ರೆ ವಾಹನ ಯಾವುದಕ್ಕೆ ಉಪಯೋಗ ಆಗ್ತದ? ಪ್ರಯಾಣ ಮಾಡಲು. ಹೀಗೆ ಸಹ ಸಂಬಂಧದ ಪ್ರಶ್ನೆಗಳನ್ನ ಒಂದು ನಾವು ಸೈನಿಕ ಶಾಲೆಯಲ್ಲಾಗಲಿ, ಆದರ್ಶ ಶಾಲೆಯ ಪ್ರವೇಶ ಪರೀಕ್ಷೆ ಆಗಲಿ, ಆಮೇಲೆ ಅಲ್ಪಸಂಖ್ಯಾತ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಏನಾಗ್ತದೆ, ಕೇಳುವ ಸಂಭವ್ಯತೆ ಬಹಳ ಇರ್ತದ. ಅದಕ್ಕೋಸ್ಕರ ತಾವ್ ಏನ್ ಮಾಡಬೇಕು, ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಯಾವ ರೀತಿ ಬೇಕಾದಂತ ಪ್ರಶ್ನೆ ಬಂದ್ರು ನೀವು ರಾಂಗ್ ಹಾಕೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಈ ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಒಂದು ಬುಕ್ ನಲ್ಲಿ ಬರ್ಕೊಂಡು ಇವನೇನ್ ಮಾಡ್ರಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇನ್ ಮಾಡ್ಯಾನಂದ್ರ ಕೋಡಿಂಗ್ ಡಿ ಕೋಡಿಂಗ್ ಒಳಗೆ ಒಂದು ಪ್ರಶ್ನೆ ಕೇಳ್ಯಾನ. ZAYB ಮತ್ತು XC ಅಂತಂದಾನ. ಮುಂದೆ ಯಾವ್ದು ಬರ್ತದ ಅಂತೇಳಿ ಪ್ರಶ್ನೆ ಕೇಳ್ಯಾನ. ಇದೇ ರೀತಿ ಪ್ರಶ್ನೆ ಆಲ್ರೆಡಿ ಹಲವಾರು ರಾತಿ ರಿಪೀಟ್ ಆಗಿದ್ದಾವೆ. ಹಾಗಾದ್ರೆ ನೋಡೋಣ ಏನ್ ತಿಳ್ಕೊಬೇಕಂದ್ರ ಇವೆಲ್ಲ ವಿರುದ್ಧ ಪದಗಳು. ವಿರುದ್ಧ ಪದಗಳ ಹೆಂಗಂದ್ ನೋಡ್ರಿ. ZA, A ಯ ವಿರುದ್ಧ ಪದ ಯಾವುದು? Z. B ಯ ವಿರುದ್ಧ ಪದ ಯಾವುದು? Y ಆಗ್ತದ. C ಯ ವಿರುದ್ಧ ಪದ X ಆಗ್ತದ. ಹಾಗಾದ್ರೆ ಮುಂದಿಂದ ಯಾವ್ದು ಬರ್ತದ ಅಂತೇಳಿ ಟ್ರಿಕ್ಸ್ ಹೇಳ್ತೀನಿ, ನೆನಪಿಡ್ಬೇಕು ನೋಡ್ರಿ. ಇಲ್ಲಿ ಅದ ನೋಡ್ರಿ, ಎ ಯ ವಿರುದ್ಧ ಪದ ಜಡ್ ಅದ, ಇದನ್ನ ನಾವು ಅಜ್ಜ ಅಂತ ಹೇಳಿ ನೆನಪಿಟ್ಕೋತೀವಿ. ಹೌದಾ? ಬಿ ಯ ವಿರುದ್ಧ ಪದ ಏನಾಗ್ಯದ? ವಾಯ್ ಅದ, ಇದನ್ನ ನಾವೇನಂತ ನೆನಪಿಟ್ಕೋತೀವಿ? ಬಾಯ್ ಅಂತ ನೆನಪಿಟ್ಕೋಬೇಕು. ಸಿ ಯ ವಿರುದ್ಧ ಪದ ಎಕ್ಸ್ ಅದ, ಇದನ್ನ ಕ್ರಕ್ಸ್ ಅಂತ ಹೇಳಿ ನೆನಪಿಟ್ಕೋಬೇಕು. ಡಿ ಯ ವಿರುದ್ಧ ಪದ ಡಬ್ಲ್ಯೂ ಅದ, ಡವ್ ಅಂತ ಹೇಳಿ ನೆನಪಿಟ್ಕೋಬೇಕು. ಇ ಯ ವಿರುದ್ಧ ಪದ ವಿ ಅದ, ಇದನ್ನ ಯವ್ ಅಂತ ಹೇಳಿ ನೆನಪಿಟ್ಕೋಬೇಕು. ಎಫ್ ದ ವಿರುದ್ಧ ಪದ ಯು ಅದ, ಇದನ್ನ ಪೌ ಅಂತ ಹೇಳಿ ನೆನಪಿಟ್ಕೋಬೇಕು. ಜಿ ಯ ವಿರುದ್ಧ ಪದ ಟಿ ಅದ, ಗಾಟ್ ಅಂತ ಹೇಳಿ ನೆನಪಿಟ್ಕೋಬೇಕು. ಹಾಗೆ ಎಸ್ ದ ವಿರುದ್ಧ ಪದ ಯಾವುದು? ಎಸ್ ಅದ, ಹೈಸ್ಕೂಲ್ ಅಂತೇಳಿ ನೆನ್ಪಿಟ್ಕೋಬೇಕು. ಆ ವಿರುದ್ಧ ಪದ ಆರ್ ಅದ, ಇಂಡಿಯನ್ ರೈಲ್ವೆ, ಆ ರೀತಿ ನೆನ್ಪಿಟ್ಕೋಬೇಕು. ಜೆ ವಿರುದ್ಧ ಪದ ಕ್ಯೂ ಅದ, ಇದು ಜಂಗಲ್ ಕ್ವೀನ್ ಅಂತೇಳಿ ನೆನ್ಪಿಟ್ಕೋಬೇಕು.
ಹಾಗಾದ್ರೆ ಕೆಯ ವಿರುದ್ಧ ಪದ ಫಿ ಅದ ಕರ್ನಾಟಕ ಪೊಲೀಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಎಲ್ ವಿರುದ್ಧ ಪದ ಓ ಅದ ಇದೇನಾಗ್ತದ ಲವ್ ಆಗ್ತದ. ಎಲ್ ಓ ಲವ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಇಲ್ಲಿ ಎಂ ಅದ ಎನ್ ಅದ ಇದನ್ನ ನಾವ್ ಏನಂತ ನೆನ್ಪಿಟ್ಕೋಬೇಕು ಮ್ಯಾನ್ ಅಂತ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಇಲ್ಲಿ ನಮ್ಮ ಪ್ರಶ್ನೆಗೆ ಏನು ಉತ್ತರ ಆಗ್ತದ ಅಂತ ನೋಡ್ರಿ, ಇಲ್ಲಿ ZY YB XC ಹೌದಾ. ಏನದ ZY ಇದ ನೋಡ್ರಿ, ZY ಅದ, ಆಮೇಲೆ YB ಅದ, ಆಮೇಲೆ XC ಅದ, ಮುಂದೆ ಏನಾಗ್ತದ ಡವ್ ಬರ್ತದ. ಇದು ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ. ನಮ್ಮ ಆಯ್ಕೆ ಏನಾಗ್ತದ WD ಆಗ್ತದ. WD ಅಂದ್ರ ಏನ್ ನೆನ್ಪಿಟ್ಕೊಂಡಿ ನಾವ ಡವ್ ಅಂತೇಳಿ ನೆನ್ಪಿಟ್ಕೊಂಡಿವಿ. ಹಿಂಗ ಏನ್ ಮಾಡ್ತಾನ ಅಂದ್ರ ಕೋಡಿಂಗ್ ಡಿ ಕೋಡಿಂಗ್ ಒಳಗ ವಿರುದ್ಧ ಪದಗಳ ಮ್ಯಾಗ ನಮ್ಗೆ ಏನ್ ಮಾಡ್ತಾನ ಪ್ರಶ್ನೆಯನ್ನ ಕೇಳ್ತಾನ. ಅದನ್ನ ನಾವು ಸ್ಪಷ್ಟವಾಗಿ ಏನ್ ಮಾಡ್ರಿ ಇವುಗಳೆಲ್ಲ ಏನ್ ಮಾಡ್ರಿ ವಿರುದ್ಧ ಪದಗಳನ್ನೆಲ್ಲ ಏನ್ ಮಾಡ್ರಿ ನೀಟಾಗಿ ನಿಮ್ ಬುಕ್ ನಲ್ಲಿ ಬರ್ಕೊಂಡು 1-2 ಸಲ ನಾ ಏನ್ ಹೇಳಿದಿನಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರ ನಿಮಗೆ ಯಾವಾಗ ಏನಾಗಂಗಿಲ್ಲ ನೆನಪ ಉಳಿತದ, ನೆನಪು ಮರೆಯುವುದಿಲ್ಲ. ನೋಡ್ರಿ ಇಲ್ಲೊಂದು ಪ್ರಶ್ನೆ ಕೊಟ್ಟಾನ. ಏನ್ ಕೊಟ್ಟಾನ ಅಂದ್ರ ಶಬ್ದಗಳ ರಚನೆಯನ್ನ ಕೊಟ್ಟಾನ. ಶಬ್ದಗಳ ಹೆಂಗ ರಚನೆ ಆಗ್ಯಾವ ಅರ್ಥ ಮಾಡ್ಕೋಬೇಕು. ನಾವ್ ಏನ್ ಮಾಡ್ತೀವಿ, ಆಯ್ ಅಂದ್ರ 9 ಅದ, ಆಯ್ ಅಂದ್ರ ಎಷ್ಟದ 9 ಅದ, ಟಿ ಅಂದ್ರ 20ನೇ ಅಕ್ಷರ ಅದ ಅಂತೇಳಿ ಇದ್ರೊಳಗ ನಾವು ಹುಡುಕ್ಯಾಡಕ್ ಹೋಗ್ತೀವಿ. ಹಂಗಾದ್ರೆ ಏನಾಗ್ತದ ಸ್ವಲ್ಪ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುದ ಕಷ್ಟ ಆಗ್ತದ. ಇಲ್ಲಿ ಏನ್ ಮಾಡ್ಬೇಕಂದ್ರ ನೋಡ್ರಿ, ಆಯ್ ಅಂದ್ರ ಸರಳ ರೇಖೆ 1 ಅದ ಹೌದಾ. ಆಯ್ ಅನ್ನೋದು ಏನದ ಸರಳ ರೇಖೆ 1 ಅದ. ಟಿ ಅಂದ್ರ ಸರಳ ರೇಖೆ 1, 2 ಅದ ಹೌದಾ. ಇದನ್ನ ಏನ್ ಮಾಡ್ಬೇಕು ನಾವು ಇದರ ರಚನೆಯನ್ನ ನಾವು ಮುಂದುವರಿಸಬೇಕು. ಇದರ ರಚನೆಯನ್ನ ಮುಂದುವರಿಸಬೇಕಾದ್ರೆ ಇಲ್ಲಿ ನಾವು ನೋಡ್ಕೋಬೇಕು. ನೋಡ್ರಿ ಡಬ್ಲ್ಯೂ ಅದ 1 2 3 4 ಅದಾವ, ಆಗಬಾರ್ದು. ಇಲ್ಲಿ ಏನಾಗ್ಬೇಕಂದ್ರ 2 ಅದ, 2 ಆದ ನಂತರ ನಮಗ್ ನೆಕ್ಸ್ಟ್ 3 ಬರ್ಬೇಕಾಗ್ತದ. ಇಲ್ಲಿ ನೋಡ್ರಿ ಎಷ್ಟ್ ಈಜಿ ಅದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಎಲ್ ಅನ್ನೋದು ಕರೆಕ್ಟಾ, ಎಲ್ ಅನ್ನೋದು ಸರಳ ರೇಖೆ 2 ಅದ. ಹಾಗಾದ್ರೆ ಇಲ್ಲಿ 1 ಅದ, ಇಲ್ಲಿ ಒಂದು ಜಾಸ್ತಿ ರಚನೆ ಆಗಿ 2 ಆಗಿದೆ ಅಂದ್ರ ಇಲ್ಲಿ ಎಲ್ ಅಂದ್ರೆ 2 ಬಂದದೆ ಅಂದ್ರ ಇಲ್ಲಿ ನಮಗ ಸರಳ ರೇಖೆ 3 ಇದ್ದಿದ್ ಯಾವ್ದು ಬರ್ತದಪ್ಪ ಅಂತಂದ್ರೆ ಎನ್ ಬರ್ತದ ಹೌದಾ. ನೋಡ್ರಿ ಎಲ್ಲಕ್ಕ ಸರಳ ರೇಖೆ ಏನದ ಹಿಂಗೊಂದದ, ಹಿಂಗೊಂದದ 2 ರಚನೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇಲ್ಲಿ 2 ಆಗೈತೆ ಅಂದ್ರೆ ಮುಂದ 3 ಬರಬೇಕು. ಇಲ್ಲಿ ಏನಾಗ್ತದ ಎನ್ ಆಗ್ತದ. ಇದಕ್ಕೆ 2 ಸರಳ ರೇಖೆ ಇದಾವ, ಇದಕ್ಕೆ 3 ಸರಳ ರೇಖೆ ಇದಾವ. ಈ ರೀತಿ ಏನ್ ಮಾಡ್ತಾನಂದ್ರ ಶಬ್ದಗಳ ರಚನೆ ಮೇಲೂ ಪ್ರಶ್ನೆಯನ್ನ ಕೇಳ್ತಾನ. ನಾವೇನ್ ಓದಿರ್ತೀವಿ, ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಜೆಡ್ ಅಂದ್ರೆ 26, ಎಚ್ ಅಂದ್ರೆ 8 ಹೌದಾ, ಡಬ್ಲ್ಯೂ ಅಂದ್ರೆ 23, ಎನ್ ಅಂದ್ರೆ 14, ಐ ಅಂದ್ರೆ 9, ಓ ಅಂದ್ರೆ 15 ಈ ರೀತಿ ಓದಿರ್ತೀವಿ. ನಮಗೆ ಏನಾಗ್ತದ ಇಲ್ಲಿಯೂ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನ ಹೌದಾ. ಶಬ್ದಗಳ ರಚನೆ ಮೇಲೆ ಕೇಳ್ಬೋದು, ಇಲ್ಲಾಂದ್ರೆ ಅಂಕಿಗಳನ್ನಾರ ಕೇಳ್ಬೋದು. ಹಂಗಂದ್ರೆ ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಒಂದು ಆಯ್ಕೆ ಅದ. ಏನದ ರೀ ಇಂಥ ಪ್ರಶ್ನೆಗಳು ಬರ್ತಾವ ಶಬ್ದಗಳ ರಚನೆ ಮೇಲೆ. ಇಲ್ಲಿ ನೋಡ್ರಿ 4ನೇ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ನಮಗ ಪಿಸ್ತೂಲು, ಬಂದೂಕು, ಗನ್ನದ, ಅದೇ ರೀತಿ ಕೊಡಲಿ ಅದ. ಇಲ್ಲಿ ಏನಾಗ್ತದಪ್ಪ ನಮ್ಮ ಆಯ್ಕೆ ಒಳಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಹೌದಾ. ನೀವು ಅಂತೀರಿ ಪಟ್ನ ಕೊಡಲಿ ಆಗ್ತದ ಸರ್, ಇದು ಪಿಸ್ತೂಲ್ ಅದ, ಗನ್ ಅದ ಮತ್ತು ಬಂದೂಕ್ ಅದ, ಇವು ಮನುಷ್ಯನ ಕೊಲ್ತಾವು, ಹಂಗಾರ ಇದು ಕೊಲ್ತತಿ. ಕೊಡ್ಲಿನ ಕಳೆದ್ರೆ ಮನುಷ್ಯ ಸೈತಾನ, ಪಿಸ್ತೂಲ್ಲೆ ಹೋದ್ರ ಮನುಷ್ಯ ಸೈತಾನ, ಬಂದೂಕ್ಲೆ ಹೋದ್ರ ಮನುಷ್ಯ ಸೈತಾನ, ಗನ್ನಲ್ಲೇ ಹೊಡೆದ್ರು ಮನುಷ್ಯ ಸೈತಾನ, ಕೊಡಲಿಲೆ ಹೊಡೆದ್ರು ಮನುಷ್ಯ ಸೈತಾನ. ಹಂಗಾದ್ರೆ ಹೆಂಗ್ರಿ ಹಂಗಾದ್ರೆ ಇದಕ್ಕೆ ಇವು ಅಷ್ಟು ಮನುಷ್ಯನಟ್ಟ ಕೊಲ್ತದ್ರಿ, ಇದು ಗಿಡ ಕಡಿತಿರ್ತೈತಿ ನೀವು ಅನ್ಬೋದು ಹೌದಲ್ಲ. ಅದು ದೊಡ್ಡ ದೊಡ್ಡ ಗನ್ಗಳದ, ಅವನು ಹೊಡೆದ್ರೆ ಅವು ಗಿಡ ಬೀಳ್ತಾವ. ಹಂಗಾದ್ರೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಬಂದೂಕ್ ಅನ್ನೋದು ಇದು ಏನಪ್ಪಾ ಅಂತಂದ್ರೆ ಬೆಂಕಿಯನ್ನ ಉಗುಳ್ತದ. ಪಿಸ್ತೂಲ್ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಬೆಂಕಿಯನ್ನ ಉಗುಳ್ತದ. ಹಾಗಾದ್ರೆ ಗನ್ ಅನ್ನೋದು ಏನಪ್ಪಾ ಇದು ಬೆಂಕಿಯನ್ನ ಉಗುಳ್ತದ. ಹಾಗಾದ್ರೆ ಕೊಡಲಿ ಏನಾಗಂಗಿಲ್ರಿ, ಬೆಂಕಿಯನ್ನ ಉಗುಳಂಗಿಲ್ಲ. ನಾವು ಅದ್ರ ಸಂಬಂಧ ಇದನ್ನ ಏನ್ ಮಾಡ್ಬೇಕು, ಆಯ್ಕೆ ಒಳಗಿನ ತೆಗಿಬೇಕು. ಹಿಂಗ ಪ್ರಶ್ನೆಗಳ ನಿಮಗ ಸ್ಪಷ್ಟವಾಗಿ ಅರ್ಥ ಗೊತ್ತಿದ್ರೆ ಏನಾಗ್ತದೆ, ಬೇಕಾದಂತ ಪ್ರಶ್ನೆಗಳನ್ನ ಕೊಟ್ರು ಏನ ನಿಮಗ ಈಜಿಯಾಗಿ ನೀವೇನ್ ಮಾಡ್ತೀರಿ ಬಿಡಿಸ್ತೀರಿ. ಹಂಗಿದ್ರ ಮುಂದಿನ ಪ್ರಶ್ನೆಗಳು ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ 5ನೇ ಪ್ರಶ್ನೆ. ಯಾವ ನಿಮ್ಗ ಪ್ರಶ್ನೆಗಳ ಟ್ವಿಸ್ಟ್ ಅಕ್ಕಾವಲ್ಲ ಆ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದೀನಿ ನಿಮ್ ಜೋಡಿ ಡಿಸ್ಕಷನ್ ಮಾಡ್ತಾ ಇದೀನಿ ಹೌದಾ. ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ, ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನ ನಾನು ಬಿಡಿಸ್ತೀನಿ, ಮತ್ತೆ ಸಾಯಂಕಾಲ ನಿಮ್ಗ ಹೋಮ್ವರ್ಕ್ ಅನ್ನ ಕೊಡ್ತೀನಿ ಹೌದಾ. ಅವಾಗ ನೀವ್ ಮಾಡ್ಬೇಕು, ಪ್ರತಿದಿನ ಹೋಮ್ವರ್ಕ್ ಅನ್ನ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಆನ್ಸರ್ ಅನ್ನ ಕಳಿಸ್ಬೇಕು ಓಕೆನಾ. ಹಂಗಿದ್ರೆ ನೋಡೋಣ, ಇಲ್ಲಿ ಕೆ ಕೊಟ್ಟಾರ, ಎಂ ಕೊಟ್ಟಾರ, ಆರ್ ಕೊಟ್ಟಾರ, ವಿ ಕೊಟ್ಟಾರ ಮತ್ತು ಯು ಕೊಟ್ಟಾರ. ಇದ್ರೊಳಗ ನಾವು ಒಂದು ಆಯ್ಕೆ ತೆಗಿಬೇಕು. ಏನ್ ತೆಗಿಬೇಕ್ರಿ ನೋಡ್ರಿ, ಕೆ ಎಂ ಆರ್ ವಿ ಯು ಕೊಟ್ಟಾರ. ಇಲ್ಲಿ ಏನಾಗ್ಯದ ಒಂದೇನ್ ಟ್ವಿಸ್ಟ್ ಅದ, ವ್ಯಂಜನಗಳ ಮತ್ತು ಸ್ವರಗಳನ್ನ ನಾವು ನೋಡ್ಕೋಬೇಕು. ಓವೆಲ್ಸ್ ಅನ್ನ ಮತ್ತು ಕಾನ್ಸನೆಂಟ್ಸ್ ಅನ್ನ ನೋಡ್ಕೋಬೇಕು. ಇಲ್ಲಿ ಏನಾಗ್ಯದ, ಯಾವ್ದು ಓವೆಲ್ಸ್ ಜಾಸ್ತಿ ಇದಾವ ಅಥವಾ ಕಾನ್ಸನೆಂಟ್ ಜಾಸ್ತಿ ಇದಾವ ಅಂತ ಹೇಳಿ ನೋಡ್ಕೊಂಡಾಗ, ಅಥವಾ ಸ್ವರಗಳು ಜಾಸ್ತಿ ಇದಾವ ಏನು ವ್ಯಂಜನಗಳ ಜಾಸ್ತಿ ಇದಾವ ಅಂತ ಹೇಳಿ ನೋಡ್ಕೋಬೇಕು. ಕೆ ಅನ್ನೋದು ಒಂದು ವ್ಯಂಜನ,
ಎಂ ಅನ್ನೋದು ಒಂದು ವ್ಯಂಜನ, ಆರ್ ಅನ್ನೋದು ಒಂದು ವ್ಯಂಜನ, ವಿ ಅನ್ನೋದು ಒಂದು ವ್ಯಂಜನ. ಆದ್ರೆ ಯು ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಸ್ವರ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆನ್ಸರ್ ಏನಾಗ್ತದ? ವಿ ಇಸ್ ರೈಟ್ ಆನ್ಸರ್. ಯಾಕೆ ಹೇಳ್ರಿ? ಇವಷ್ಟು ಏನದವ್ರಿ? ಇವೆಲ್ಲಾ ವ್ಯಂಜನಗಳದಾವ, ಇದೊಂದು ಮಾತ್ರ ಏನಾಗಿದೆ? ಸ್ವರ ಅದ. ಇದು ಗೊತ್ತಿರಬೇಕು. ಎಷ್ಟ್ ಅದಾವ್ರಿ ಓವೆಲ್ಸ್? 5 ಅದಾವ. ಯಾವ್ದಾವ್ರಿ? ಎ, ಇ, ಐ, ಓ, ಯು. ಇವಷ್ಟು ಏನಪ್ಪಾ ಅಂತಂದ್ರೆ ಇವು ಓವೆಲ್ಸ್ ಗಳದಾವ. ಅದಕ್ಕೋಸ್ಕರ ಒಂದು ಸ್ಪಷ್ಟವಾಗಿ ನೀವು ನೆನಪಿಟ್ರಿ ಅಂದ್ರ ಇದ್ರೊಳಗ ಒಂದು ನಿಮ್ಗೆ 100% ಏನಾಗ್ತದ? ಪ್ರಶ್ನೆ ಬರ್ತದ. ಏನ್ ಬರ್ತದ? ಪ್ರಶ್ನೆ ಬರ್ತದ. ಒಂದೊಂದ್ಸಲ ಕೋಡಿಂಗ್ ಡಿಕೋಡಿಂಗ್ ಒಳಗ ಪ್ರಶ್ನೆನ ಕೇಳ್ತಿರ್ತಾನ. ಏನ್ ಕೇಳ್ತಿರ್ತಾನ? ಯು ಅನ್ನೋದು 5, ಓ ಅಂದ್ರೆ 4, ಐ ಅಂದ್ರೆ 3, ಎ ಅಂದ್ರೆ 2. ಹಾಗಾದ್ರೆ ಎ ಅಂದ್ರೆ ಎಷ್ಟು ಅಂತ ಕೇಳಿಬಿಡ್ತಾನ ಪ್ರಶ್ನೆಯನ್ನ. ನೀವೇನ್ ಮಾಡ್ತೀರಿ? ಎಸ್, ಎ ಅಂದ್ರೆ 1 ಅಂತ ಬರೀ ನಾವು. ಹಾಗಾದ್ರ ಇಲ್ಲಿ ನೋಡ್ರಿ, ಓ ಅಂದ್ರೆ ಎಷ್ಟ್ ಅಂತ ಕೇಳ್ತಾನ. ಹಾ, ಓ ಅಂದ್ರೆ ಎಷ್ಟತ್ ಕೇಳಿಬಿಡ್ತಾರ. ಅವಾಗ ನೀವೇನ್ ಮಾಡ್ತೀರಿ? ಓ ಅಂದ್ರ ಎಸ್ 15ನೇ ಅಕ್ಷರ ಬರ್ದು ಬಿಡ್ತೀರಿ. ರಾಂಗ್ ಆಗ್ತದ. ಯಾಕಂತಂದ್ರ ಅವ್ ಕೇಳುದು ಎಲ್ಲಿ ಕೇಳಿರ್ತಾನಂದ್ರ ಓವೆಲ್ಸ್ ಒಳಗೆ ಕೇಳಿರ್ತಾನ. ಅದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಪರೀಕ್ಷೆ ಒಳಗೆ ಏನ್ ಮಾಡ್ತೀರಿ ನೀವ? ಇಲ್ಲಿ ನೋಡ್ರಿ, ಇವಕ್ಕೆಲ್ಲಾ ಏನಾಗಿರ್ತದ? ಈ ರೀತಿ ಕೊಟ್ಬಿಡ್ತಾನವ. ಕೊಟ್ಟಾಗ ಏನ್ ಬರಿಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ಏನಾಗ್ತದ ನೋಡ್ರಿ, 1, 2, 4, 5 ಅಂತ ಕೊಡ್ತಾನ. ಇದು ಆ ಎಷ್ಟನೇ ಅಕ್ಷರ ಅಂತ ಕೇಳಿದ್ರ ನೀವೆಲ್ಲರೂ ಏನ್ ಮಾಡಿರ್ತೀರಿ? ಇಂಗ್ಲಿಷ್ ಅಲ್ಫಾಬೆಟ್ ಗಳನ್ನ ಓದಿರ್ತೀರಿ. ಅವಾಗ ಸ್ಪಷ್ಟವಾಗಿ ಏನ್ ಮಾಡ್ತಾರ ಅಂದ್ರೆ ನೀವು 9 ಅಂತ ಬರ್ದಿರ್ತೀರಿ. ಆಯ್ಕೆ ಒಳಗೆ ಏನ್ ಮಾಡಿರ್ತಾನ ಅಂದ್ರ ಅಲ್ಲಿ ನೋಡ್ರಿ ಎಷ್ಟು ಕೊಟ್ಟಿರ್ತಾನ? 3, 9, 10, ಆಮೇಲೆ 15 ಅಂತ ಕೊಟ್ಟಿರ್ತಾನ. ನೀವೇನ್ ಮಾಡ್ಬಿಡ್ತೀರಿ? ಹಾ, ಆ ಅಂದ್ರೆ ಎಷ್ಟು? ಎಸ್ 9. ಪಟ್ನ ರೈಟ್ ಆನ್ಸರ್ ಹಾಕ್ಬಿಡ್ತೀರಿ. ಅದೇನಾಗ್ತದ? ರಾಂಗ್ ಆಗ್ತದ. ಓಯಲ್ಸ್ ಪ್ರಕಾರ ಎಷ್ಟನೇದು ಅಕ್ಷರ ಆಗ್ತದ? ಎ, ಇ, ಐ, ಓ, ಯು 3ನೇ ಅಕ್ಷರ ಆಗ್ತದ. 3 ಅನ್ನೋದು ಏನಾಗ್ತದ? ನಮ್ಗ ರೈಟ್ ಆನ್ಸರ್ ಆಗ್ತದ. ಅದಕ್ಕ ಇಂಗ್ಲಿಷ್ ಒಳಗ ಎಷ್ಟು ಓವೆಲ್ಸ್ ಅದಾವ್ರಿ? ಸ್ವರಗಳು ಎಷ್ಟದಾವ ಅಂದ್ರ ಎ, ಇ, ಐ, ಓ, ಯು 5 ಅದಾವ. ನೆನ್ಪಿಟ್ಕೋರಿ. ಎಸ್, ಇಲ್ಲೊಂದ್ ನೋಡ್ರಿ ಪ್ರಶ್ನೆ, ಬಹಳ ಈಜಿ ಪ್ರಶ್ನೆ. ಯಾಕಂದ್ರೆ ಇದು ಕ್ಯಾಲೆಂಡರ್ ಮ್ಯಾಗ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತಾರ. ಹೌದಾ? ಅದಕ್ಕೋಸ್ಕರ ಎಷ್ಟು ಈಜಿ ಇರ್ತದ ಅಂತ ನೋಡ್ರಿ. ಇವತ್ತು ಸೋಮವಾರವಾದರೆ 77 ದಿನಗಳ ನಂತರ ಯಾವ ವಾರ ಅಂತ ಕೇಳಿದ. ಏನ್ ಕೇಳ? ಇವತ್ತು ಸೋಮವಾರ ಐತಿ, ಇಲ್ಲಿಂದ ಹಿಡ್ಕೊಂಡು 77 ದಿನಗಳ ನಂತರ ಯಾವ ವಾರ ಆಗ್ತದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ ದಿನಾಂಕ. ದಿನ ಅಂತಂದ್ರೆ ಏನ್ರಿ? ವಾರದೊಳಗೆ ಎಷ್ಟು ದಿನ ಇರ್ತಾವ? 7 ದಿನ ಇರ್ತಾವ. ಹಂಗಾದ್ರೆ ನಾವೇನ್ ಮಾಡ್ಬೇಕು? 77ನ್ನ ನಾವು 7ರ್ಲೆ ಭಾಗಲೇ ಮಾಡ್ಬೇಕು. ಭಾಗಲೇ ಮಾಡಿದಾಗ ಎಷ್ಟು ಬರ್ತೈತಿ ನೋಡ್ರಿ? ಎಸ್, ಓಕೆನಾ? ಭಾಗಲೇ ಮಾಡಿದಾಗ ಎಷ್ಟು ಬರ್ತೈತಿ ನೋಡ್ರಿ? 7 1 7, 7 1 7, 7 11 77 ಆಗ್ತದ. 77 ಅಂದ್ರ ಶೇಷ ಎಷ್ಟು ಉಳಿತ್ರಿ? 0 ಉಳಿತು. ಯಾವಾಗಲೂ ನಮಗ ಶೇಷ 0 ಉಳಿತಂದ್ರ ಇಲ್ಲಿ ಯಾವ ವಾರ ಇರ್ತತ್ಲ ನಮಗ ಆನ್ಸರ್ನು ಅದ ವಾರ ಆಗ್ತದ. ಹಂಗಾದ್ರ ನಮ್ಮ ಪ್ರಶ್ನೆಗೆ ಉತ್ತರ ಏನು? ಸೋಮವಾರ. ಹಂಗಾರ ಒಬ್ರು ಕೇಳ್ತೀರಿ, ಅಕಸ್ಮಾತ್ ಶೇಷ ಏನಾರ 2 ಉಳಿತಂದ್ರೆ ಹೆಂಗ್ ಮಾಡುದ್ರಿ? ಇಲ್ಲಿ ನೋಡ್ರಿ, ಶೇಷ 2 ಉಳಿತಂದ್ರೆ ಈಗ ಸೋಮವಾರ ಅಂತ ಕೊಟ್ಟಾನ. ಸೋಮವಾರ ಅಂತ 0 ಇಟ್ಕೊಬೇಕ, 1 2 ಬರ್ಕೋಬೇಕು. ಹೌದಾ? ಸೋಮವಾರ ಆಗಂತ್ಲೆ ಮಂಗಳವಾರ, ಮಂಗಳವಾರ ಆಗಂತ್ಲೆ ಬುಧವಾರ. ಶೇಷ 2 ಉಳಿತಂದ್ರೆ ನಾವ್ ಏನ್ ಮಾಡ್ಬೇಕು? 2 ದಿನ ಮುಂದೆ ಹೋಗ್ಬೇಕು. ಶೇಷ ಏನಾದ್ರೂ 7ರ್ಲೆ ಭಾಗಿಸಿದಾಗ 4 ಉಳಿತಂದ್ರೆ ಏನ್ ಮಾಡ್ಬೇಕಂದ್ರೆ 4 ದಿನ ಮುಂದೆ ಹೋಗ್ಬೇಕು. ಶೇಷ ಏನಾದ್ರು 5 ಉಳಿತಂದ್ರ 5 ದಿವಸ ಮುಂದೆ ಹೋಗ್ಬೇಕು. ಶೇಷ ಏನಾದ್ರು 0 ಉಳಿತಂದ್ರ ಇಲ್ಲಿ ನಮಗ ಯಾವ ವಾರವನ್ನ ಕೊಟ್ಟಿರ್ತಾರಲ್ಲ ಅದ ವಾರ ಏನಾಗ್ತದ? ನಮಗ ವಾಪಸ್ ಆನ್ಸರ್ ಆಗ್ತದ. ಇಷ್ಟು ಸ್ಪಷ್ಟವಾಗಿ ತಿಳ್ಕೊಂಬಿಡ್ರಿ. ಇಂಥದೊಂದು ಪ್ರಶ್ನೆ ಬರ್ತದ. ಅಕಸ್ಮಾತ್ ನೋಡ್ರಿ, ಇಲ್ರಿ ಸರ್ ನಮಗ್ ಶೇಷ 4 ಉಳಿದ್ರೆ ಹೆಂಗ ಮಾಡುದ್ರಿ? ಶೇಷ 4 ಉಳಿತಂದ್ರ ಅಲ್ಲಿ ಶುಕ್ರವಾರಕ್ಕೆ ಇರ್ತಾನ. ಶುಕ್ರವಾರ ಒಂದ್ ದಿವ್ಸ ಬಿಡುದು. ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ. ಯಾವ ರಾತ್ರಿ ಆನ್ಸರ್? ಮಂಗಳವಾರ ಆತು. ಇಷ್ಟು ವಿಚಾರ ಮಾಡೋದು. ಜಸ್ಟ್ 1 ಸೆಕೆಂಡ್ದಾಗ ಆನ್ಸರ್ ಬಿಡಿಸ್ತೀರಿ. ಅಷ್ಟು ನೀವು ಏನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡಬೇಕು. ಸೆಕೆಂಡ್ದಾಗ ಆನ್ಸರ್ ಬಿಡಿಸ್ಬೇಕಾರೆ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ನೆನಪಿಟ್ಕೋರಿ. ನೀವು ಮುಂದಿನ ವರ್ಷ ಆದರ್ಶ, ಮುರಾರ್ಜಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಿರ್ತೀರಿ. ಮೆಂಟಲ್ ಎಬಿಲಿಟಿ ಒಳಗ ಬರ್ಬೋದು, GK ಒಳಗರ ಕ್ವಶನ್ಸ್ ಕೇಳ್ಬೋದು. ಹಂಗಿದ್ದಾಗ ಏನ್ ಮಾಡ್ಬೇಕಂತ ಹೇಳಿಲ್ಲ, ದಿನ ಕೇಳಿದಂದ್ರೆ ಒಟ್ಟ ತಲೆ ಕೆಡ್ಸ್ಕೊಳಂಗಿಲ್ಲ. ಎಷ್ಟು ದಿವಸ ಕೊಡ್ಲಿ? 100 ಕೊಡ್ಲಿ, 160 ಕೊಡ್ಲಿ, 200 ದಿನಗಳ ನಂತರ ಕೊಡ್ಲಿ, 300 ದಿನಗಳ ನಂತರ ಯಾವ ವಾರ ಕೇಳಿ ಏನು ಮಾಡಂಗಿಲ್ಲ. ಅದನ್ನ ಬರ್ಕೊಳ್ಳೋದು, 7ರ್ಲೆ ಭಾಗಲೇ ಬಡದ್ರಿ. ಎಷ್ಟು ಶೇಷ ಉಳಿತೈತ್ಲ ಕೊಟ್ಟಿರ್ತಕ್ಕಂತ ದಿವಸವನ್ನ ಬಿಟ್ಟು ನೀ ಏನ್ ಮಾಡ್ಬೇಕು? ಮುಂದೆ ಹೋಗ್ಬಿಟ್ಟೆ ಅಂದ್ರ ಅಲ್ಲಿ ನಿನಗೆ ಆನ್ಸರ್ ಈಜಿ ಆಗ್ತತಿ. ಇದು ನಾವ್ ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇದೇ ಜೂನ್ 15ನೇ ತಾರೀಕು ಏನ್ ಮಾಡ್ತಾ ಇದೀವಿ ನಾವು? ಪ್ರತಿ ವರ್ಷದಂತೆ ಈ ವರ್ಷವು ಏನ್ ಮಾಡ್ತಾ ಇದೀವಿ? ನಾವು ಆನ್ಲೈನ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡತ್ತಿದೀವಿ. ಅಲ್ಲಿ ಚಾಪ್ಟರ್ ವೈಸ್ ಟ್ರಿಕ್ಸ್ ಮುಖಾಂತರ ನಿಮಗೆ ತಿಳಿಯಂಗ ಈಜಿಯಾಗಿ ಎಲ್ಲಾ ಮೆಂಟಲ್ ಎಬಿಲಿಟಿ ಚಾಪ್ಟರ್ ಆತು, ಸಮಾಜ ವಿಜ್ಞಾನ, GK, ಮ್ಯಾಥ್ಸ್, ಇಂಗ್ಲಿಷ್, ಕನ್ನಡ ಗ್ರಾಮರ್ ಇವೆಲ್ಲವನ್ನ ನಿಮ್ಗೆ ಏನ್ ಮಾಡ್ತೀವಿ?
ಸಂಪೂರ್ಣವಾಗಿ ಅರ್ಥ ಆಗೋ ತರ ನಿಮ್ಗೆ ಹೇಳಿ ನಿಮ್ಮನ್ನ ಏನ್ ಮಾಡ್ಬೋದು ನಾವ ನಿಮ್ಮನ್ನ ಸೆಲೆಕ್ಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ನೀವೆಲ್ಲರೂ ಪ್ರತಿದಿನ ಬಹಳ ಅವಶ್ಯಕತೆ ಇಲ್ಲ, 1 ತಾಸು ಟೈಮ್ ಕೊಡ್ರಿ ಸಾಕು. ಕರೆಕ್ಟ್ ಆಗಿ 1 ತಾಸು ನೀವು ಮನ್ಯಾಗ ಕೂತ್ ಹೇಳಿದೇನೆಲ್ಲ ನೀಟಾಗಿ ಬರ್ದ್ ಏನೋ ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ, ಜಸ್ಟ್ ನಮ್ ನಂಬರ್ ಇರ್ತೈತಿ ವಾಟ್ಸಾಪ್ದಾಗ ನೀವು ಬರ್ದಿದ್ದೇನೆ ಒಂದು ಫೋಟೋ ಹೊಡೆದು ನಮಗೆ ಕಳಿಸ್ಬಿಟ್ರಿ ಅಂದ್ರ ನಾವು ನಿಮ್ಗೆ ಏನ್ ಮಾಡ್ತೀವಿ ಅದರ ಉತ್ತರವನ್ನ ಬಿಡಿಸಿ ಮತ್ತೆ ನಿಮಗೆ ನಾವು ತಿಳಿಸ್ತೀವಿ. ಹಂಗಿದ್ರೆ ನೋಡ್ರಿ ಇದು ಅರ್ಥ ಆಯ್ತು ಅನ್ಕೊಂಡಿನಿ. ಕ್ಯಾಲೆಂಡರ್ ಮ್ಯಾಗ ನಿಮಗೆ ಬೇಕಾದಂತ ಪ್ರಶ್ನೆ ಬಂದ್ರು ಜೂನ್ 15ರಿಂದ ನಮ್ ಕ್ಲಾಸ್ ಆಗ್ತಾವ. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋರಿ. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಾರ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಹೆಸರನ್ನ ಬರೆಸ್ರಿ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವು. ನೀವು ಮನ್ಯಾಗ ಕೂತ ಆರಾಮ್ಸೆ ಏನ್ ಮಾಡ್ಬೋದು ಕಲಿಬಹುದು. ಇಲ್ರಿ ನಾವು ಮನ್ಯಾಗ ಕಲಿಯಂಗಿಲ್ಲ, ನಾವು ಹಾಸ್ಟೆಲ್ಗೆ ಬರ್ತೀವಂದ್ರ ನಮ್ಮಲ್ಲಿ ಊಟ ವಸತಿ ಸಹಿತ ಏನಾಗ್ತದ ಇಲ್ಲಿ ಅಡ್ಮಿಷನ್ಸ್ ಪ್ರಾರಂಭವಾಗ್ಯಾವ. ಅದರ ಜೊತೆ ಇನ್ನೊಂದು ಏನಪ್ಪಾ ಅವಕಾಶ ಅಂದ್ರ ಪರಿಶ್ರಮ ಪ್ರತಿಭಾನ್ವೇಷಣೆ ಪರೀಕ್ಷೆನ ಅನ್ಕೊಂಡಿದೀವಿ. ಆ ಪರೀಕ್ಷೆದೊಳಗೆ ನೀವು ಏನಾದ್ರು 90ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡ್ರ ನಿಮಗ ಏನಾಗ್ತದ ಅಂದ್ರ ಉಚಿತವಾಗಿ ವಸತಿ ರಹಿತ ಒಂದು ಕ್ಲಾಸ್ಗಳನ್ನ ಸಹ ನಾವು ಏನ್ ಮಾಡ್ತೀವಿ ನಿಮಗ ನೀಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾವು 100 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡತೀವಿ. ಅದರೊಳಗೆ ಯಾರು ನೀವು ಮೊದಲ ಒಂದು ಆದ್ಯತೆಯನ್ನ ಪಡೆದುಕೊಡ್ರಿ. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಹೇಳಿದ್ನಲ್ಲ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡ್ರಿ. ಹಂಗಿದ್ರೆ ಏನ್ ಮಾಡೋಣ, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಜಸ್ಟ್ ನೋಡ್ರಿ ಇಲ್ಲಿ ಒಂದು ಪ್ರಶ್ನೆ ಅದ. ಏನದ, ಕೆಳಗಿನ ಸರಣಿಯಲ್ಲಿ ತಕ್ಷಣ ಹಿಂದೆ 7 ಮತ್ತು ತಕ್ಷಣ ಮುಂದೆ 6 ಹೊಂದಿರೋ 5ಗಳು ಎಷ್ಟು ಅಂತ ಕೇಳ. ಅಂದ್ರ ಇದ್ರ ಅರ್ಥ ಏನಂದ್ರ ತಕ್ಷಣ ಹಿಂದೆ ಅಂದ್ರ 5ರಿಂದ ಎಷ್ಟು 7 ಅದಾವು, 5 ಮುಂದೆ ಎಷ್ಟು 6 ಅದಾವು ಅನ್ನೋದು ಏನ್ ಮಾಡ್ಬೇಕಂದ್ರ ನಾವ ಕಂಡು ಹಿಡಿಬೇಕಂತ ಕೇಳ್ಯಾನ ಇಲ್ಲಿ. ತಕ್ಷಣ ಅಂತಂದಾನ ಅಂದ್ರ ಅದ್ರ ಬಾಜುನ ಆಜು ಬಾಜು ಅಂತ ಹೇಳಿ ಕರಿತೀವಿ ನಾವು. ತಕ್ಷಣ ಅಂದ್ರೆ ಏನು, ಆಜು ಬಾಜು ಅಂತ ಕರಿತೀವಿ. 5ರ ಆಜು ಬಾಜು 7 6 ಎಷ್ಟು ಅದಾವು ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ಯಾರ. ಹಂಗಿದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ ಎಷ್ಟದಾವ ಏನಿಲ್ಲ ಅಂತೇಳಿ ತಕ್ಷಣ ಮೊದಲು 7 ಬೇಕು. ಹಿಂದಂದ್ರ 5ರಿಂದ ಎಷ್ಟು ಇರ್ಬೇಕಂದಾನ 7 ಇರ್ಬೇಕಂದಾನ. 5ರ ಮುಂದೆ ಎಷ್ಟು ಇರ್ಬೇಕಂದಾನ 6 ಇರ್ಬೇಕಂದಾನ. ನೋಡ್ರಿ ಇಲ್ಲಿ ಜಸ್ಟ್ 5ರಿಂದ 7 ಕರೆಕ್ಟ್ ಆಯ್ತು. 5ರಿಂದ 6 ಇಲ್ಲ ರಾಂಗ್ ಆತ್. 9 5ರಿಂದ 4 ಆಯ್ತು ಇದು ಬರಂಗಿಲ್ಲ. ಮತ್ 5ರಿಂದ 4 ಆಯ್ತು ಇದು ಬರಂಗಿಲ್ಲ. ಹಾ ಇಲ್ಲಿ ನೋಡ್ರಿ 5 ಅದ, 5ರಿಂದ 7 ಅದ, 5 ಅದ, 5ರ ಮುಂದೆ ತಕ್ಷಣ 6 ಅದ. ಇದೊಂದು ಸಿಕ್ ನಮಗ್ ಎಷ್ಟ್ ಐತ್ರಿ ಇದು 1 ಆತ್. ಕರೆಕ್ಟ್ ಐತಿ. ಅವೇನ್ ಕೇಳೋಣ 5ರ ಹಿಂದೆ ಎಷ್ಟು 7 ಅದಾವ, 5ರ ಮುಂದೆ ಎಷ್ಟು 6 ಅದಾವ ಅಂತ ಜಸ್ಟ್ ಮತ್ 5 ನೋಡ್ರಿ 5ರಿಂದ 2 ಐತಿ ಆಗುದಿಲ್ಲ ಇಲ್ಲ. ಹಂಗಾದ್ರೆ ನಮ್ಗೆ ಏನ್ ಸಿಕ್ತ ಪ್ರಶ್ನೆ ಗೊತ್ತರ 1 ಐತೆ. 1 ಎಲ್ಲಿ ಐತ್ರಿ ಇಲ್ಲಿ ನೋಡೋಣ ಎಲ್ಲೈತಿ. ಇಲ್ಲಿ ಐತಿ ನೋಡಿ ಮುಗಿತ ಆನ್ಸರ್ ಇಷ್ಟ. ನೀವು ತಕ್ಷಣ 7 ಅಂದ್ರೆ 7 1. ಆಮೇಲೆ ಇಲ್ಲಿ ನೋಡ್ರಿ 5ರ ಮುಂದೆ ಇಲ್ಲಿ 1 ಐತ್ರಿ 2 ಹೊತ್ತು ಎನ್ಸಂಗಿಲ್ಲ. ಅವ್ ಹೇಳ ತಕ್ಷಣ ಪ್ರಶ್ನೆ ಅರ್ಥ ಮಾಡ್ಕೋಬೇಕ. ಸರಣಿಯಲ್ಲಿ ತಕ್ಷಣ ಹಿಂದೆ 7 ಮತ್ತು ತಕ್ಷಣ ಮುಂದೆ ಅಂತೇಳಿ ಪ್ರಶ್ನೆ ಕೇಳ್ಯಾನ 6. ಅರ್ಥ ಮಾಡ್ಕೋಬೇಕು ಹೌದಿಲ್ಲ. ತಕ್ಷಣ ಅಂದ್ರೆ ಅದ್ರ ಆಜು ಬಾಜುನ ಇರ್ಬೇಕು. ಹಿಂದೆ 7 ಇರಬೇಕು, ಮುಂದೆ 6 ಇರಬೇಕು. ಅಂತಾವ್ ಎಷ್ಟು ಗುಂಪದವಕ್ಕೆ ಎಷ್ಟದ್ರಿ 1 ಗುಂಪತಿ. ನಮ್ಮ ಆಯ್ಕೆ ಏನಾಗಿದೆ 2 ರೈಟ್ ಆನ್ಸರ್. ಹಾ ಇಲ್ಲಿ ಬತ್ ನೋಡ್ರಿ ಈ ಕೆಳಗಿನ ಚಿತ್ರಗಳಲ್ಲಿ ಎಷ್ಟು ಆಯತಗಳಿವೆ ಪ್ರಶ್ನೆ ಕೇಳ್ಯಾನ. ಹೌದಾ, ನಮ್ಮ ಹುಡುಗರು ಬಾರಿ ಬಿಡಿಸ್ತಾವ. ಹೆಂಗ್ ಬಿಡಿಸ್ತಾವ್ರಿ ನೋಡ್ರಿ 1 2 3 4 5 6 7 8 9 10 11 12 13 14 15 16 16 ಹಿಂಗೆ ಎನಿಸಿದ್ವಿ. ಹಿಂಗೆ ಎನಿಸಿದ್ರೆ ಅವು 16 ಅಕ್ಕಾವ್. ಹೌದಾ, 16 + 16 = 32 ಅಂತ ಆಯ್ಕೆ ಇರ್ತೈತಿ. ಹಾಕಿ ಬಿಡ್ತೀರಿ. ಆದ್ರೆ ಇದು ಅಲ್ಲ, ಇದು ರಾಂಗ್ ಆಗ್ತದ. ಹೆಂಗ್ ಬಿಡಿಸ್ಬೇಕು ಅನ್ನೋದು ಹೇಳ್ತೀನಿ, ತಿಳ್ಕೊಂಡ್ಬಿಡ್ರಿ ಇಲ್ಲಿ ಒಂದ್ಸಲ. ಹೌದಾ, ಈ ತರ ಎನಿಸಿ ಹಾಕ್ಬೇಡ್ರಿ. ಯಾಕಂದ್ರೆ ಬಹಳ ಜನ ಹಾಕಿರಿ ಹಲ್ವಾರು ಸಾರಿ ನೋಡಿನ. ಏನ್ ಮಾಡ್ಬೇಕು ನೋಡ್ರಿ, ಆಯತ ಅಂತ ಬಂದಾಗ ಅಡ್ಡ ಸಾಲುಗಳನ್ನ ಮತ್ತು ಕಂಬ ಸಾಲುಗಳನ್ನ ಕೂಡಿಸಿ ಇಂಟು ಮಾಡ್ಬೇಕು. ಮುಗಿದೋದ್ ಕೆಲಸ. ಹೌದಾ, ಅಡ್ಡ ಸಾಲುಗಳನ್ನ ಕೂಡಿಸೋಣ. 1 2 3 4 1 2 3 4 ಇಲ್ಲಿ ಬರ್ದಿವ. ಅವನ್ ಕೆಳಗೆ ಬರ್ಕೊಳ್ಳಿ ನೋಡ್ರಿ 1 1 + 2 + 3 + 4 = ಕರೆಕ್ಟಾ ಬರ್ಕೊಂಡಿವಿ ಅಡ್ಡ ಸಾಲುಗಳನ್ನ. ಇನ್ನು ಕಂಬ ಸಾಲ ಬರೋಣ 1 + 2 + 3 + 4 = ಹೌದಾ. ಇವುಗಳನ್ನ ಕೂಡಿಸಿ ನೋಡ್ರಿ 4 3 7 7 2 9 9 1 10 10 ಬರೀನು. ಇಲ್ಲಿ 4 ಬಂದ ನಮ್ಗೆ ಉತ್ತರ ಏನಾಗ್ತದ 4 ಬರ್ತದ. ನಾ ಏನ್ ಹೇಳಿನಿ ಅಡ್ಡ ಸಾಲು ಮತ್ತು ಕಂಬ ಸಾಲಗಳನ್ನ ಕೂಡಿಸಿ ಏನ್ ಮಾಡ್ಬೇಕಂದ್ರೆ ಬಂದ ಉತ್ತರಕ್ಕ ಇಂಟು ಮಾಡ್ಬೇಕಂತ 10 × 10 = ಎಷ್ಟಾಗ್ತದ 100 ಆಗ್ತದ. ಎಷ್ಟು ಆಯತಗಳದಾವ್ರಿ ಇಲ್ಲಿ 100 ಆಯತಗಳದಾವ. ಬಹಳ ಚಂದ ನೀವೇನ್ ಮಾಡ್ಬೇಕಂದ್ರ ಅರ್ಥ ಮಾಡ್ಕೋಬೇಕು. ಯಾಕಂದ್ರ ಈ ತರ ಕೊಟ್ಟಾಗ ನೀವೇನ್ ಮಾಡ್ತೀರಿ ನೋಡ್ರಿ 2 ಆಯ್ಕೆ ಕೊಟ್ಟಾನ. ಟೋಟಲ್ ಕೂಡಿಸಿರ 32 ಅಕ್ಕಾವ್. ನೀವು ಅವಾಗ ಏನ್ ಮಾಡ್ತೀರಿ ಎಲ್ಲಾ ಚೌಕದ ಬಾಕ್ಸ್ ತಾವ್ ಅಂತೇಳಿ ಬಡ ಎಣಿಸಿ 32 ಹಾಕಿ ಹೋಗ್ಬಿಡ್ತೀರಿ. ನಿಮ್ದು ಕರೆಕ್ಟ್ ಅಂತ ಮನೆಗೆ ಹೋಗಿರ್ತೀರಿ. ಮನ್ಯಾಗ ಹೋಗಿ ಆನ್ಸರ್ ನೋಡಂತಲೇ ಅಲ್ಲೇನಾಗಿರ್ತದ ಹೊಗಿನ ಹಾಕಿರ್ತದ.
ಹೌದಾ? ಅದಕ್ಕೆ ಏನ್ ಮಾಡ್ರಿ, ಅರ್ಥ ಮಾಡ್ಕೋರಿ. ಇದನ್ನ ಆಯತಗಳ ಚಿತ್ರಗಳ ಚಾಪ್ಟರ್ನ ಸಹ ಏನ್ ಮಾಡ್ತೀನಿ ಸಂಪೂರ್ಣವಾಗಿ, ತ್ರಿಭುಜಗಳು, ಆಯತಗಳು, ಚೌಕಗಳು, ವೃತ್ತಗಳು, ಹೌದಾ, ಚತುರ್ಭುಜಗಳು, ಇವೆಲ್ಲವನ್ನ ಏನ್ ಮಾಡ್ತೀನಿ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ನೀವೇನ್ ಮಾಡ್ರಿ ಬರ್ಕೋರಿ. ಎಷ್ಟ್ ಇದು ಗೊತ್ತಾತ್ಲ? ಇಷ್ಟೇ ಟ್ರಿಕ್, ಇಷ್ಟ ಮಾಡ್ಬಿಡುದ. ಅಡ್ಡ ಸಾಲುಗಳನ್ನ ಮತ್ತು ಕಂಬ ಸಾಲುಗಳನ್ನ ಏನ್ ಮಾಡುದು, ಪ್ಲಸ್ ಮಾಡುದು, ಆಮೇಲೆ ಇಂಟು ಮಾಡ್ಬಿಡುದು. ಬಂದ ಆನ್ಸರ್ ಇಂಟು ಮಾಡ್ರ ನಮಗ ಆನ್ಸರ್ ಬಂದ್ಬಿಡ್ತದ. ಅದ ಏನಾಗ್ತದ ನಮಗ ಆಯ್ಕೆ 2 100 ರೈಟ್ ಆನ್ಸರ್. ಓಕೆ, ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ, ಕಾಣೆಯಾದ ಸಂಖ್ಯೆ ಪತ್ತೆ ಹಚ್ಬೇಕು ನಾವು. ಹೌದಾ? ಒಂದ್ ಸಂಖ್ಯೆಯಲ್ಲೋ ಗಪ್ಪಾಗೈತಿ, ಅದನ್ನೇನ್ ಮಾಡೋಣ, ಹುಡುಕ್ಯಾಡ್ ನೋಡೋಣ ಏನಾಗ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಕಾಣೆಯಾಗಿದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಾವ್ ಏನ್ ಮಾಡ್ಬೇಕಪ್ಪ, ಆನ್ಸರ್ ಇಲ್ಲಿ ನೋಡೋಣ. ಒಂದ್ಸಲ ಟ್ರೈ ಮಾಡೋಣ್ರಿ. ಏನ್ ಮಾಡೋಣ? ಎಸ್, ಮೊದಲು ಏನ್ ಮಾಡ್ಬೇಕ, ಇಂಥ ಪ್ರಶ್ನೆ ಬಂದಾಗ ಇನ್ನೊಂದು ನಿಮ್ಗೆ ಶಿಕ್ಷೆ ಆತನ. ಇಂಥ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕಂದ್ರ ನಿಮ್ಗ ನೋಡ್ರಿ, ಫಸ್ಟ್ ಪ್ಲಸ್ ಮಾಡ್ಕೋಬೇಕು. ಅಡ್ಡ ಸಾಲರ ಪ್ಲಸ್ ಮಾಡ್ಕೋರಿ ಅಥವಾ ಕಂಬ ಸಾಲರ ಪ್ಲಸ್ ಮಾಡ್ಕೋರಿ. ಪ್ಲಸ್ ಮಾಡ್ಕೊಂಡಾಗ ನಿಮ್ಗೆ ಆನ್ಸರ್ ಬರ್ಲಿಕ್ಕಂದ್ರ ನೆಕ್ಸ್ಟ್ ಎರಡನೇ ಇಂಟು ಮಾಡ್ಬೇಕು. ಇಂಟು ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ಲಿಕ್ಕಂದ್ರ ಲಾಸ್ಟ್ ಏನ್ ಮಾಡ್ಬೇಕಂದ್ರ ಡಿವೈಡೆಡ್, ಭಾಗಾಕಾರ ಮಾಡ್ಬೇಕು. ಯಾಕೆ ನೋಡ್ರಿ, ಎಷ್ಟು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೋರಿ, ಪ್ಲಸ್ ಇಂಟು ಮಾಡೋದ್ರಾಗ ನಿಮ್ಗೆ ಆನ್ಸರ್ ಸಿಗ್ತದೆ. ಹಂಗಿದ್ರೆ ನಾವ್ ಏನ್ ಮಾಡೋಣ, ಮೊದಲು ಪ್ಲಸ್ ಮಾಡೋಣ. ಎಸ್, ಏನ್ ಮಾಡೋಣ್ರಿ, ಮೊದಲ ಪ್ಲಸ್ ಮಾಡೋಣ. 7 7 14, 14 2 8 ಆಕತ್ರಿ. ಇಲ್ಲಿ ಮಾಡೋಣ 7 7 14, 14 2 16. ಕರೆಕ್ಟಾ? 1 2 3 36. ಎಸ್, ಓಕೆನಾ? ಇಲ್ಲಿ ಗ್ಯಾಪ್ ಹತ್ ಬಿಡುನು, ನೋಡೋಣ, ಇದನ್ನ ನೋಡೋಣ, ಟೆಸ್ಟ್ ಮಾಡಿ. 8 5 ಏನಾಗ್ತದ? 8 1 3 ಎಷ್ಟಾಗ್ತದ? 11. 11 1 5 16 ಆಗ್ತದ. ನಮಗ ಆನ್ಸರ್ ಸಿಕ್ಕ ಬಿಡ್ತಿಲ್ಲ. ಇಲ್ಲಿಯೂ 60, ಇಲ್ಲಿಯೂ 60, 2 3 36. ಹಂಗಿದ್ರ ಇಲ್ಲೂ ಎಷ್ಟು ಬರ್ಬೇಕು ನಮಗ? 36 ಬರ್ಬೇಕು. 36 ಬರ್ಬೇಕಾದ್ರೆ ನೋಡ್ರಿ, 21 21 1 ಕುಡಿಸ್ರ 22. 22 ಆತಂದ್ ಬಳಕ ಇಲ್ಲಿ 8 ಕುಡಿಸ್ಬೇಕು, ಅಲ್ಲಿ 6 ಕುಡಿಸ್ಬೇಕು, ಅಂದ್ರ 14. ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಏನ? ನೋಡು, ಇಲ್ಲಿ ಬರೋದ. ಎಸ್, ಹೌದಾ? ಹಂಗ ಸ್ವಲ್ಪ ಮಿಸ್ಟೇಕ್ ಹಾಕಿರ್ತಾವ, ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಬರೀನು ಈಗ 1 4 ಎನ್ಸ್ಕೋತ ಹೋಗ್ಬೇಕು. ಹಂಗಾದ್ರೆ 21 14 1 ಏನಾಗ್ತದ ಅಂತಂದ್ರೆ ಇಲ್ಲಿ ನೋಡ್ರಿ, 1 4 5 1 6 ಆಗ್ತದ. 2 1 ಕುಡಿಸ್ರ 3 ಆಗ್ತದ. ನೋಡ್ರಿ, ಇಲ್ಲಿ ಸೇಮ್ ಸರಣಿ ಏನಾಯ್ತು, 36 36 36. ಹಂಗಾದ್ರ ನಾವು ಯಾವ್ದು ಕಾಣೆ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ 14 ಕಾಣೆ ಆಗಿತ್ತು. ಹಾಗಾದ್ರೆ ನಮ್ಮ ಆಯ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ 3 ರೈಟ್ ಆನ್ಸರ್. ಇಷ್ಟೇ ಇರ್ತದೆ ನೋಡ್ರಿ. ಮೊದಲು ಪ್ಲಸ್ ಮಾಡ್ಕೋಬೇಕು, ಅದು ಬರ್ಲಿಕ್ಕಂದ್ರೆ ಇಂಟು ಮಾಡ್ಕೋಬೇಕು, ಅದು ಬರ್ಲಿಕ್ಕಂದ್ರೆ ಭಾಗಾಕಾರ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಈ ಸಂಖ್ಯೆಗಳನ್ನ ಗಮನಿಸಿ. ಅಂದ್ರ ಈ ತರ ಪ್ರಶ್ನೆಗಳು ಬಂದ ನೋಡ್ರಿ, ಸರಣಿ ಇರ್ತತಿ, ಬಹಳ ಈಜಿ ಇರ್ತಾವ. ಯಾಕಂತಂದ್ರ ಸರಣಿ ಒಳಗ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದ್ ಅಕ್ಷರ ಬಿಟ್ಟ ಒಂದ್ ಅಕ್ಷರ ಜಂಪ್ ಮಾಡ್ತೀವಿ, ಅಥವಾ ಸೀರಿಯಲ್ ಆಗಿ ಸರಣಿಗಳು ಇರ್ತಾವ. ಇದನ್ನು ನಾವು ಏನ್ ಮಾಡೋಣ ಅಂದ್ರೆ ಇವತ್ತಿನ ದಿವಸ ಬಿಡಿಸೋಣ. ಹಾಗಿದ್ರೆ ನೋಡ್ರಿ, 10 11 12 13. ಎಸ್, ಹೌದಾ? ಒಂದ್ ಸಂಖ್ಯೆ ಜಂಪ್ ಆತ್. ಹಂಗಿದ್ರ ಈ ಸರಣಿ ನೋಡ್ರಿ, 7 8 9 ಏನಾಗ್ತದ? ಇಲ್ಲಿ ಉತ್ತರ 10 ಬರ್ತದ. ಏನಾಗ್ತದ? ಉತ್ತರ 10 ಬರ್ತದ. ಹಂಗಿದ್ರ ನಮ್ಮ ಪ್ರಶ್ನೆಗೆ ಆನ್ಸರ್ ಏನು? 10 ಇಸ್ ರೈಟ್ ಆನ್ಸರ್. ಇಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನಾವು ಏನ್ ಮಾಡಿದ್ವಿ, ಮೆಂಟಲ್ ಅಬಿಲಿಟಿ ಒಳಗ ಹೆಂಗ ಟ್ವಿಸ್ಟ್ ಪ್ರಶ್ನೆಗಳನ್ನ ಬರ್ತಾ ಇದ್ದಾವ ಈಗ ಆಲ್ರೆಡಿ ಅಂತೇಳಿ ನಾವೆಲ್ಲ ಡಿಸ್ಕಷನ್ ಮಾಡಿದೀವಿ. ಹಂಗಿದ್ರೆ ಅದಕ್ಕೋಸ್ಕರ ತಮ್ಗೆಲ್ಲರಿಗೆ ಇನ್ನೊಂದೇನು ಅವಕಾಶ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನಾವು ಇದೇ ಜೂನ್ 15ನೇ ತಾರೀಕು ನಾವು ಪರಿಶ್ರಮ ಒಂದು ಈ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಆಪ್ ನಲ್ಲಿ ನೀವು ಮನೆಯಲ್ಲೇ ಕೂತು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಭ್ಯಾಸವನ್ನ ಮಾಡ್ಬೋದು. ಆನ್ಲೈನ್ ಕ್ಲಾಸ್ಗಳು ಇರ್ತಾವ, ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತಾವ. ಇವೆಲ್ಲಾ ಕ್ಲಾಸ್ಗಳನ್ನ ನೀವು ಪಡಿಬೇಕಾದ್ರೆ ನಮ್ಮ ಆಫೀಸ್ ನಂಬರ್ ಏನ್ ಮಾಡ್ರಿ, ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊರಿ. ಹಾಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರತಿಯೊಂದು ಕ್ಲಾಸ್ಗಳನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ, ನವೋದಯ, ಮೊರಾರ್ಜಿ, ಆದರ್ಶ, ಸೈನಿಕ, ಅಲ್ಪಸಂಖ್ಯಾತರ ಎಕ್ಸಾಮ್ ಅನ್ನ ಬರೆಯಾಕತ್ತೀರಿ. ಹಾಗಿದ್ರೆ ಇನ್ನ ನಿಮ್ ಮುಂದಿನವ್ರಿಗೆ ಅವಕಾಶವನ್ನ ಏನ್ ಮಾಡಿದೀವಪ್ಪ ಅಂತಂದ್ರೆ, ನಾವು ನಿಮ್ ಮನ್ಯಾಗ ಅಥವಾ ತಂಗಿ ತಮ್ಮ ಯಾರಾದ್ರೂ ಇರ್ತಾರ, ಅವ್ರಿಗೆಲ್ಲರಿಗೂ ಹೇಳ್ರಿ. ಇದೇ ಏನಪ್ಪಾ ಅಂತಂದ್ರೆ 25 ಹೌದಾ 5 2025 ನಾವು ಏನ್ ಮಾಡ್ತಾ ಇದೀವಿ, ಮುಂದಿನ ತಿಂಗಳ ಮೇದೊಳಗ ನಾವೊಂದು ಪರೀಕ್ಷೆಯನ್ನು ನಡೆಸ್ತಾ ಇದೀವಿ. ಹೌದಾ, 5ನೇ ತಿಂಗಳ ಮೇ ಒಳಗ ಏನ್ ಮಾಡ್ತಾ ಇದೀವಿ, ಪರೀಕ್ಷೆಯನ್ನು ನಡೆಸ್ತಾ ಇದೀವಿ. ಆ ಪರೀಕ್ಷೆ ಅಂದ್ರ ಪರಿಶ್ರಮ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನು ನಡೆಸ್ತಾ ಇದೀವಿ. ಆ ಪರೀಕ್ಷೆ ಒಳಗ 90ಕ್ಕಿಂತ ಹೆಚ್ಚು ನೀವು ಏನಾದ್ರೂ ಮಾರ್ಕ್ಸ್ ತಗೊಂಡ್ರಿ ಅಂದ್ರ ನಾವ್ ಏನ್ ಮಾಡ್ತೀವಿ, ವಸತಿ ರಹಿತ ಸಂಪೂರ್ಣವಾಗಿ ನಿಮಗೆ ಉಚಿತವಾದ ಕ್ಲಾಸ್ಗಳನ್ನ ನಮ್ಮ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ನಮ್ಮ ನಂಬರ್ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ರಿ. ಹಾಗೆ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದೀವಿ, ಸೈನಿಕ, ನವೋದಯ, ಕಿತ್ತೂರು, ಆದರ್ಶ, ಮೊರಾರ್ಜಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಹೀಗೆ ರೆಗ್ಯುಲರ್ ಕ್ಲಾಸ್ ಗಳನ್ನ ಸಹ ನಾವು ಏನ್ ಮಾಡ್ತಾ ಇದೀವಿ, ಪ್ರಾರಂಭ ಮಾಡ್ತಾ ಇದೀವಿ. ಆಲ್ರೆಡಿ ಈಗ ನಮಗ ಬೇಸಿಗೆ ಶಿಬಿರದ ತರಬೇತಿಗಳು ಸಹ ಪ್ರಾರಂಭ ಆಗ್ಯಾವ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಶಾರ್ಟ್ಸ್ ವಿಡಿಯೋಗಳನ್ನು ಮಾಡ್ತಾ ಇದೀವಿ.
ಅದಕ್ಕೋಸ್ಕರ ತಾವೆಲ್ಲರೂ ಆಸಕ್ತಿ ಇದ್ರೆ ಏನ್ ಮಾಡ್ರಿ, ಈ ಒಂದು ಎಕ್ಸಾಮ್ದನ್ನ, ಈ ಒಂದು ವಿಡಿಯೋವನ್ನ ಏನ್ ಮಾಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ನಾ ಮತ್ತೆ ಏನ್ ಮಾಡ್ತೀನಿ, ನಿಮಗೋಸ್ಕರ ಮತ್ತೆ ಸೈನ್ಸ್ ಅಂದ್ರೆ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನ ತೆಗೆದುಕೊಂಡು ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಬರ್ತೀನಿ. ನೀವು ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ಎಲ್ಲರೂ ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ಒಳಗ ಒಳ್ಳೆ ಸ್ಕೋರ್ ಮಾಡ್ಲಿ, ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಕಮೆಂಟ್ ಮುಖಾಂತರ ಕಮೆಂಟ್ ಅನ್ನ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.